ಮತ್ತು ಮುಖ್ಯಮಂತ್ರಿಗಳು ಕೂಡ ಇಡೀ ಘಟನೆಯನ್ನು ಭಾಳ ಸಾಮಾನ್ಯವಾಗಿ ತಗೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು KSA ಸ್ಟೇಡಿಯಂಗೆ ಹೋಗ್ತಾರೆ. ಕಾರ್ಯಕ್ರಮ ವಿಧಾನಸಭೆ ಮುಂದೆ ನಡೆಯುವಾಗಲೇ 4 ಜನ ತೀರೋಗಿದ್ದಾರೆ ಅಂತ ಸುದ್ದಿ ಬರುತ್ತೆ. ಆದರೂ ಕೂಡ ಕಾರ್ಯಕ್ರಮ ಮುಂದುವರಿಸ್ತಾರೆ. ಶವಯಾತ್ರೆ ಮೀಡಿಯಾದಲ್ಲಿ ಬರ್ತಾ ಇದೆ. ಒಂದು ಕಡೆ ಇನ್ನೊಂದು ಕಡೆ ಕಾರ್ಯಕ್ರಮ ನಡೀತಾ ಇದೆ. ಆಸ್ಪತ್ರೆ ದಾಖಲೆಗಳು ಹೇಳ್ತವೆ 3:15ಕ್ಕೆ ಒಂದಾಗಲೇ ಶವ ಬಿದ್ದಿದೆ ಅಂತೇಳಿ ಆಸ್ಪತ್ರೆಯಲ್ಲಿ ದಾಖಲೆಗಳು ಹೇಳ್ತವೆ. 4 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಉಪಮುಖ್ಯಮಂತ್ರಿಗಳು ಅಲ್ಲಿ KSAಯಲ್ಲಿ ಶವ ಬಿದ್ದರೂ ಕೂಡ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ರೆಸ್ಟೋರೆಂಟಿಗೆ ಹೋಗ್ತಾರೆ. ಇದೊಂದು ಸರ್ಕಾರನ ಇಂಥವ್ರ ಕೈಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿದ್ದಕ್ಕೆ ಇವತ್ತು ಜನ ಪರಿತಾಪಿಸ್ತಾ ಇದ್ದಾರೆ. ಮತ್ತು ಇದು ಒಂದೇ ಘಟನೆ ಅಲ್ಲ. ಕರ್ನಾಟಕದಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಯಾವುದೇ ರೀತಿಯ ವ್ಯವಸ್ಥಿತವಾಗಿ ಮಾಡೋಕ್ಕೆ ಇವ್ರ ಕಡೆ ಸಾಧ್ಯ ಆಗಿಲ್ಲ. ಕೋಮು ಗಲಭೆ ಹೆಚ್ಚಾಗಿದೆ, ಡಕಾಯಿತಿ ಹೆಚ್ಚಾಗಿದೆ, ರೇಪ್ ಹೆಚ್ಚಾಗಿದೆ, ಚಿಕ್ಕ ಮಕ್ಕಳ ರೇಪ್ ಹೆಚ್ಚಾಗಿದೆ, ಕಿಡ್ನ್ಯಾಪ್ ಹೆಚ್ಚಾಗಿದ್ದಾವೆ. ಇವತ್ತು ಆಡಳಿತದ ಕಾನೂನು ಸುವ್ಯವಸ್ಥೆ ಮಾಡುವಂಥ ಪೊಲೀಸರ ಭಯನ ಹೊರಟೋಗಿದೆ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಸರ್ ಈ ಕಾರ್ಯಕ್ರಮ? ಪಬ್ಲಿಸಿಟಿಗೋಸ್ಕರ ಮಾಡಿದ್ರ ಏನು ಕ್ರೀಡಾಭಿಮಾನ ಅಂತೇಳಿ ಮಾಡಿರಲ್ಲ? ಅಲ್ಲ, RCB ಗೆದ್ದಿರುವಂಥ ಜನಪ್ರಿಯತೆಯನ್ನು ಅದನ್ನ ಎನ್ಕ್ಯಾಶ್ ಮಾಡೋ ಸಲುವಾಗಿ ಪೈಪೋಟಿಯಲ್ಲಿ ಮಾಡಿ ದುರಂತಕ್ಕೆ ಕಾರಣ. ಅಲ್ಲಿ ನಾನು ಒಂದು ಮಾತು ಕೇಳ್ತೀನಿ. 11 ಜನ ಸತ್ರು. ವಿರೋಧ ಪಕ್ಷವಾಗಿ ನಾವು ಪ್ರಶ್ನೆಯನ್ನು ಕೇಳದೇ ಇದ್ದರೆ, ವಿಚಾರವನ್ನು ಎದ್ದೇ ಇದ್ದರೆ ಅವ್ರು ನಿರೀಕ್ಷೆ ಮಾಡ್ತಾರಾ? ಇವರು ವಿರೋಧ ಪಕ್ಷದಲ್ಲಿದ್ದಾಗ ಎಂತಿಂಥ ಸಣ್ಣ ಘಟನೆಯನ್ನು ದೊಡ್ಡದು ಮಾಡಿಲ್ಲ. ಇದು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ತೀರ್ಮಾನ ಜನ ಮಾಡಿಬಿಟ್ಟಾರೆ. ಇದರಲ್ಲಿ ಏನು ಮತ್ತೇನೇನು ರಾಜಕಾರಣ ಮಾಡೋದಿದೆ? ಮ್ಯಾನೇಜ್ಮೆಂಟ್